ಮೇಡಮ್, ಇವತ್ತು ಬೆಳ್ಳಂಬೆಳಗ್ಗೆ RTO ಅಧಿಕಾರಿಗಳ ಕಾರ್ಯಾಚರಣೆ ಇತ್ತು. ಒಟ್ಟು ಎಷ್ಟು ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗಿಯಾಗಿದ್ದರು? ಈಗ ಒಟ್ಟು ಇಲ್ಲಿವರೆಗೂ ಎಷ್ಟು ಬಸ್ಸುಗಳು ಸೀಸ್ ಆಗಿದೆ? ಸರ್ಕಾರಕ್ಕೆ ಇದರಿಂದ ಒಟ್ಟು ಎಷ್ಟು ಹಣ ಸಂದಾಯವಾಗಲಿದೆ ಮೇಡಮ್? ಸುಮಾರು ಬೆಳಗಿನ ಜಾವ 4 ಗಂಟೆಯಿಂದನೇ ನಾವು ಈ ಒಂದು ಕಾರ್ಯಾಚರಣೆ ಶುರು ಮಾಡಿದ್ವಿ ನೆಲಮಂಗಲ ಟೋಲ್ ಹತ್ರ. ನಾವು ಈಗಾಗಲೇ ಹೊರ ರಾಜ್ಯದಿಂದ ನಮ್ಮ ಬಂದಿರುವಂಥ ವಾಹನಗಳಿಗೆ, ಬಸ್ಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ತೆರಿಗೆಯನ್ನು ಪಾವತಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇದರಲ್ಲಿ ನಾವು ACT ಅವರು, JCT ಅವರು ಮತ್ತು ನಮ್ಮ ಎಲ್ಲ ಅಧಿಕಾರಿಯವರು ಒಂದು 15 ಜನ, ಮತ್ತು ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲ ಒಂದು 25 ಜನ, ಮತ್ತು ಎಲ್ಲ ನಮ್ಮ ಹೋಮ್ ಗಾರ್ಡ್ಸು ಮತ್ತು ಎಲ್ಲ ಸ್ಟಾಫ್ ಎಲ್ಲ ಸೇರಿಕೊಂಡು ನಾವು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ 40ಕ್ಕೂ ಹೆಚ್ಚು ವಾಹನಗಳಿಗೆ ನಾವು ಚೆಕ್ ರಿಪೋರ್ಟ್ನ ಕೊಟ್ಟಿದ್ದೇವೆ. ಬಸ್ಸಲ್ಲಿ ಸುರಕ್ಷತಾ ಕ್ರಮಗಳೇನೇನು ಅಳವಡಿಸ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆನೂ ನಾವು ನೋಡಿದ್ದೀವಿ. ಮತ್ತು ಟಾಪ್ ಲಗೇಜ್ ಇರೋವಂಥ ಗಾಡಿಗಳನ್ನು ಸೀಸ್ ಮಾಡಿದ್ದೀವಿ. ಸುಮಾರು 1 ಕೋಟಿಗೂ ಅಧಿಕವಾಗಿ ನಾವು ರಾಜಸ್ವವನ್ನು ಕಲೆಕ್ಟ್ ಮಾಡಿದ್ದೀವಿ. ನಮ್ಮ ಜಂಟಿ ಸಾರಿಗೆ ಆಯುಕ್ತರು ಅರ್ಬನ್ ಮತ್ತು ರೂರಲ್ ಅವರು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತಾರೆ. ಓಂಕಾರೇಶ್ವರಿ ಅಂತೇಳಿ, ಅಪರ ಸಾರಿಗೆ ಆಯುಕ್ತರು, ಪ್ರವರ್ತನಾ ದಕ್ಷಿಣ. ಇವತ್ತು ಬೆಳಗ್ಗೆಯಿಂದ ವಿಶೇಷವಾದಂತಹ ಕಾರ್ಯಾಚರಣೆಯನ್ನು ನಡೆಸಿದ್ವಿ. ಇದರಲ್ಲಿ ಹಲವಾರು ವಾಹನಗಳನ್ನ ನಾವು ಪರಿಶೀಲನೆಗೆ ಒಳಪಡಿಸಿದ್ವಿ. ಅದರಲ್ಲಿ 38 ವಾಹನಗಳನ್ನ ನಾವು ವಶಪಡಿಸ್ಕೊಂಡಿದ್ದೇವೆ. ಹಾಗೆ ತೆರಿಗೆನ ಸ್ಥಳದಲ್ಲೇ ಸುಮಾರು 3 ವಾಹನಗಳಿಂದ 5 ಲಕ್ಷ ರೂಪಾಯಿಯಷ್ಟು ಸ್ಥಳದಲ್ಲೇ ನಾವು ತೆರಿಗೆ ವಸೂಲಿ ಮಾಡಿದ್ದೇವೆ. ಹಾಗೆ ರಸ್ತೆ ಸುರಕ್ಷತೆಗೆ ಮಾರಕವಾದಂಥ ವಾಹನಗಳ ವಿರುದ್ಧನೂ ಕಾರ್ಯಾಚರಣೆ ನಡೆಸಿ ಅಂತಹ ವಾಹನಗಳ ವಿರುದ್ಧನೂ ನಾವು ಪ್ರಕರಣಗಳನ್ನ ದಾಖಲು ಮಾಡಿದ್ದೇವೆ. ಈ ಒಂದು ಕಾರ್ಯಾಚರಣೆ ಮುಂದಿನ ದಿನಗಳಲ್ಲೂ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಶೋಭಾ ಅಂತ ಹೇಳ್ಬಿಟ್ಟು, ಜಂಟಿ ಸಾರಿಗೆ ಆಯುಕ್ತೆ, ಬೆಂಗಳೂರು ನಗರ. ಮೇಡಮ್, ಇವತ್ತು ಬೆಳಗ್ಗೆ ಕಾರ್ಯಾಚರಣೆಗೆ ಮುಂದಾಗಿದ್ರಿ. ಇಲ್ಲಿವರೆಗೂ ಎಷ್ಟು ಬಸ್ಸುಗಳನ್ನು ಸೀಸ್ ಮಾಡಿದರೆ, ಎಷ್ಟು ದಂಡ ವಸೂಲಿ ಆಗಿದೆ, ಇನ್ನು ಎಷ್ಟು ದಂಡ ವಸೂಲಿ ಆಗಬೇಕಾಗಿದೆ ಮೇಡಮ್ ಈ ಒಂದು ಬಸ್ಸುಗಳ ಕಾರ್ಯಾಚರಣೆಯಿಂದ? ಈಗ ಈ ತಂಡಗಳು ಕಾರ್ಯಾಚರಣೆ ಮಾಡೋದು ಹಿನ್ನೆಲೆ, ಈಗ ಮೊದಲನೇದಾಗಿ ಕರ್ನೂಲ್ ಆಕ್ಸಿಡೆಂಟ್ ಏನಾಯಿತು, ಅದರಲ್ಲಿ ಹೆಚ್ಚಿನ ಜನಗಳು ಮೃತಪಟ್ಟಿದ್ದ ಹಿನ್ನೆಲೆಯಿಂದ ನಾವು ಈ ಕಾರ್ಯಾಚರಣೆಯ ಒಂದು ತೀವ್ರತೆಯನ್ನು ತುಂಬ ಹೆಚ್ಚಾಗಿ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಜಂಟಿ ಒಂದು ತಂಡಗಳ ಚೆಕಿಂಗ್ ಕಾರ್ಯಾಚರಣೆ ಮಾಡೋ ಸಮಯದಲ್ಲಿ ಮೊದಲನೇ ನಾವು ಫಸ್ಟ್ ಸ್ಕ್ವಾಡು ನಮ್ಮ ಚಿಕ್ಕಬಳ್ಳಾಪುರ ಅಲ್ಲಿ ನಾವು ಮಾಡಿದ್ವಿ. ಅದಾದ ನಂತರ ದೇವನಹಳ್ಳಿ, ಅದಾದ ನಂತರ ಅತ್ತಿಬೆಲೆ, ಮತ್ತು ಇಲ್ಲಿ ನಮ್ಮ ನೆಲಮಂಗಲ ಒಂದು ಟೋಲ್ ಏನಿದೆ ನಮ್ಮ ನಮ್ಮ ಬೆಂಗಳೂರಿಗೆ ಎಂಟ್ರಿ ಆಗೋವಂಥ ಹೆಬ್ಬಾಗಿಲಲ್ಲೇ ನಾವು ತಡೆದು ಎಲ್ಲ ವಾಹನಗಳನ್ನು ನಿಲ್ಲಿಸಿದ್ವಿ. ಈ ಹೊರ ರಾಜ್ಯದ ಒಂದು AITOB ವೆಹಿಕಲ್ಗಳು ಪರ್ಟಿಕ್ಯುಲರ್ಲಿ ಅವು ಬಂದಾಗ ಕೆಲವೊಂದು ಸುಮಾರು ಬಸ್ಗಳಲ್ಲಿ ನಮ್ಮ ರಾಜ್ಯದ ತೆರಿಗೆಯನ್ನು ವಂಚನೆ ಮಾಡಿ ಕಟ್ಟದೇನೆ ಸರ್ಕಾರಕ್ಕೆ ಹಾಗೆ ಬರ್ತಿದೆ. ಅದನ್ನು ನಾವು ಸೀಸ್ ಮಾಡ್ಕೊಂಡಿದ್ವಿ. ಹಾಗೆ ಅಲ್ಲಿ ನಾವು ಸೇಫ್ಟಿ ಮೆಷರ್ಸ್, ಮುಖ್ಯವಾಗಿ ವೆಹಿಕಲ್ ಡೋರ್ ಏನು ಎಮರ್ಜೆನ್ಸಿ ಎಕ್ಸಿಟ್, ಅದನ್ನು ನಾವು ಪ್ರತಿಯೊಂದರಲ್ಲೂ ಕೂಡ ಗಮನಿಸಿ ಅದಕ್ಕೆ ಕೂಡ ನಾವು ಎಲ್ಲಿ ಅದು ಇರೋದಿಲ್ಲ ಮತ್ತು ಏನು ಡಿಫೆಕ್ಟ್ ಇರುತ್ತೆ ಫೈನ್ ಆಗ್ತಾ ಬರ್ತಿದ್ದೀವಿ. ಮತ್ತು ಫಸ್ಟ್ ಏಡ್ ಕಿಟ್ಟು, ಹಾಗೆ ಇನ್ನೂ ಇತರೆ ತೆರಿಗೆ ಮತ್ತು ಎಲ್ಲ ಒಂದು ರೀತಿಯ ಡಿಫೆಕ್ಟಿವ್ಗಳನ್ನು ನಾವು ಪತ್ತೆ ಹಚ್ತಾ ಇದ್ದೀವಿ. ಮತ್ತು ಈಗಾಗಲೇ ಸುಮಾರು ಹಿಂದೆ ಮಾಡಿದ್ದು ಚೆಕಿಂಗ್ ಮಾಡಿ ಸೀಸ್ ಮಾಡಿರೋ ವಾಹನಗಳಲ್ಲಿ ಅತ್ತಿಬೆಲೆ ಮತ್ತು ನಮ್ಮ ದೇವನಹಳ್ಳಿ 2 ಕಡೆ ಮಾಡಿದ್ರಲ್ಲಿ ಸಾಕಷ್ಟು ಸುಮಾರು 2 ಕೋಟಿಯಷ್ಟು ನಾವು ಈಗಾಗಲೇ ಸಂಗ್ರಹ ಮಾಡಿದ್ದೇವೆ. ಚೆಕಿಂಗಲ್ಲಿ ಏನದು ಒಂದು ಟ್ಯಾಕ್ಸು ಮತ್ತು ಫೈನ್ ಅಮೌಂಟು, ಅದನ್ನು ನಮ್ಮ ರಾಜ್ಯದ ಸರ್ಕಾರ ಬೊಕ್ಕಸಕ್ಕೆ ನಾವು ತುಂಬಿರ್ತೇವೆ. ಅದೇ ರೀತಿ ಇವತ್ತಿಂದು ಸುಮಾರು ಬಸ್ಗಳು 40ರಿಂದ ಹೆಚ್ಚು ಬಸ್ಗಳು, 45 ಹತ್ರ ಅಷ್ಟು ವಾಹನಗಳನ್ನು ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ಇದು ಕೂಡ 2 ಕೋಟಿ ಆದಾಯ ಬರೋವಂಥ ನಿರೀಕ್ಷೆ ನಮ್ಮಲ್ಲಿ ಇದೆ. ನನ್ನ ಹೆಸರು ಗಾಯತ್ರಿ ದೇವಿ ಅಂತ. ನಾನು ಈ ಒಂದು ಬೆಂಗಳೂರು ಒಂದು ರೂರಲ್ ವಿಭಾಗದಲ್ಲಿ ನಾನು ಜಂಟಿ ಸಾರಿಗೆ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ, ಸಾರಿಗೆ ಇಲಾಖೆ.